ಇವತ್ತು ಅವಲಕ್ಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಇದನ್ನ ಅವಲಕ್ಕಿನ ನೆನಾಕಿಲ್ಲ, ನಾನು ತೊಳೆದ್ಬಿಟ್ಟು ಸೋರಾಕಿದ್ದೀನಿ. ತುಂಬ ಉರುಂಡಿಯಾಗಿ ಬರುತ್ತೆ ನೋಡಿ. ನೆನಾಕ್ಬೇಡ್ರಿ, ನೀರಿಗೆ ತೊಳೆದ್ಬಿಟ್ಟು ಹಿಂಗೆ ಸೋರಾಕ್ರಿ, ನೀರೆಲ್ಲ ಹೋಗುತ್ತೆ, ಚೆನ್ನಾಗಾಗುತ್ತೆ. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಈರುಳ್ಳಿ, ಕರಿಬೇವು, ಶೇಂಗಾ, ಇಂಗು, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಅರಿಶಿನ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉಪ್ಪು. ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಸ್ವಲ್ಪ ಹುರ್ಕೊಳ್ಳೋಣ. ಇದನ್ನ ರೋಸ್ಟ್ ಆಗಿದೆ, ತಕ್ಕಂತ ಇದ್ದೀನಿ. ಒಂದು ಬಟ್ಲಿಗೆ ತಕ್ಕೊಳ್ಳೋಣ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ, ಜೀರಿಗೆ ಹಾಕ್ತಾ ಇದ್ದೀನಿ, ಕಡಲೆಬೇಳೆ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ, ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆ ಮಗ್ಗಿದೆ. ಈಗ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಸ್ವಲ್ಪ ಕುದೀಲಿ ಹುಣಸೆಹಣ್ಣಲ್ಲಿ. ಈಗ ಅರಿಶಿನ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕಷ್ಟು. ಚೆನ್ನಾಗಿ ಮಗ್ಲಿ ಇದು ಸ್ವಲ್ಪ. ಒಂದು 2 ನಿಮಿಷ ಕುದೀಲಿ. ಈಗ ಕುದೀತಾ ಇದೆ. ಈಗ ಕಡಲೆ ಬೀಜ ಹುರ್ಕೊಂಡಿದ್ನಲ್ಲ, ಅದನ್ನ ಹಾಕಂತ ಇದ್ದೀನಿ ನಾನು. ಈಗ ಗ್ಯಾಸ್ ಆಫ್ ಮಾಡ್ಕೊತೀನಿ. ಈ ಅವಲಕ್ಕಿ ನೆನಾಕಿದ್ನಲ್ಲ, ಅದನ್ನ ಹಾಕ್ಕೊತೀನಿ. ಈಗ ತುಂಬ ಉದುರ ಆಗುತ್ತೆ, ನೆನಾಕ್ಬೇಡ್ರಿ ನೀರಲ್ಲಿ. ಈಗ ಅವಲಕ್ಕಿ ಹಾಕ್ಕೊಂಡಿದ್ದೀನಿ, ಕಲಿಸ್ತಾ ಇದ್ದೀನಿ. ತುಂಬ ಉದುರ ಆಗಿರುತ್ತೆ, ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ. ಈಗ ಕಲಸಿದ್ದೀನಿ ಅವಲಕ್ಕಿ ಹಾಕಿ. ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ರಿ. ಗೊಜ್ಜು ಬಿಸಿ ಇರುತ್ತಲ್ಲ, ಜಾಸ್ತಿ ಏನು ಬೇಕಾಗಲ್ಲ. ಒಂದು 2 ನಿಮಿಷ ಬಿಸಿ ಆದರೆ ಸಾಕು, ಮುಚ್ಚಿಬಿಡಿ, ಬಿಸಿ ಆಗುತ್ತೆ. ಬಿಸಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಒಗ್ಗರಣೆ ರೆಡಿಯಾಗಿದೆ. ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡು ನೋಡಿ, ಹೆಂಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.